ಬರಪೀಡಿತ ಜಿಲ್ಲೆಗಳಲ್ಲಿ ಕೃಷಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಡಿ ಅರ್ಹ ರೈತರಿಗೆ ಸಹಾಯಧನ ನೀಡಿ ಕೃಷಿ ಹೊಂಡ ನಿರ್ಮಾಣಕ್ಕೆ, ಹನಿ ನೀರಾವರಿ ಅಳವಡಿಕೆ ಮುಂತಾದ ಕೃಷಿ ಕೈಂಕರ್ಯಗಳಿಗೆ ಪ್ರೋತ್ಸಾಹಿಸಲಾಗುತ್ತಿದೆ. ಈ ಯೋಜನೆಯಲ್ಲಿ ಇನ್ನೂ ಮುಂದುವರಿದು ನೆರಳು ಪರದೆ ಮನೆಗಳನ್ನು ನಿರ್ಮಿಸಿ ತರಕಾರಿ, ಹೂವು ಬೆಳೆಯಲು ರೈತರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಕಡಿಮೆ ಭೂಮಿ ಬಳಸಿ ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪನ್ನ ಬೆಳೆಯುವುದಕ್ಕೆ ರೈತರನ್ನು ಪ್ರೋತ್ಸಾಹಿಸುವುದು ಈ ಯೋಜನೆಯ ಉದ್ದೇಶ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯೋಜನೆಯ ಅಳವಡಿಕೆಗೆ ಸಾಕಷ್ಟು ರೈತರು ಮುಂದೆ ಬಂದು ಅದರ ಲಾಭವನ್ನು ಪಡೆಯುತ್ತಿದ್ದಾರೆ. ಇದು 2014-15ನೇ ಸಾಲಿನಲ್ಲಿ ಪ್ರಾರಂಭವಾಯಿತು. ಇದರ ಮುಖ್ಯ ಉದ್ದೇಶ ಏನಂತಂದರೆ ಬರಪೀಡಿತ ಜಿಲ್ಲೆಗಳಿಗೆ ಮೇಯ್ನಾಗಿ ಮುಖ್ಯವಾಗಿ ಕೊಟ್ಟಿದ್ದಾರೆ. ಈ ಕರಾವಳಿ ಜಿಲ್ಲೆಗಳಿಗೆ ಇಲ್ಲ. ಈಗ ನಾವು ಕೋಲಾರ, ಚಿತ್ರದುರ್ಗ, ಕೊಪ್ಪಳ, ಕಲಬುರಗಿ, ರಾಯಚೂರು, ಬಳ್ಳಾರಿ ಈ ಥರ ಜಿಲ್ಲೆಗಳಿಗೆ ಈ ಕೃಷಿ ಭಾಗ್ಯ ಯೋಜನೆಯನ್ನು ಕೊಟ್ಟಿದ್ದಾರೆ. 2014-15 ಸಾಲಲ್ಲಿ ನಮಗೆ 60 ಯೂನಿಟ್ಟು ಗುರಿ ಇತ್ತು. ಈಗ ಬಹುತೇಕ ಈ ಒಂದು ಯೋಜನೆ ಬಂದಾಗ ನಾವು ಲಾಟ್ರಿ ಮುಖಾಂತರ ಆಯ್ಕೆ ಮಾಡಿದ್ವಿ. ಆದರೆ ಲಾಟ್ರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಫಲಾನುಭವಿಗಳು ಯಾರು ಈ ಘಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಯಾಕಂದರೆ ಇದು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಆವಾಗ ಬರೀ ಪಾಲಿ ಹೌಸ್ ಅಂತ ಹೇಳಿದರು. ಪಾಲಿ ಹೌಸ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ದುಡ್ಡು ಬೇಕಾಗುತ್ತೆ. ಹಾಗಾಗಿ ರೈತರು ಇನ್ಲೇಟ್ ಹಾಕಿರು ಬರಲಿಕ್ಕೆ. ಆಗ ಇದನ್ನು ಮನಗಂಡ ಘನ ಸರ್ಕಾರ ಪಾಲಿ ಹೌಸ್ ಬದಲಾಗಿ ಶೇಡ್ ನೆಟ್ಟನ್ನು ಮಾಡ್ಕೋಬೋದು. ಹಾಗೆ ಅರ್ಧ ಎಕರೆ ಶೇಡ್ ನೆಟ್ ಬದಲು 1 ಎಕರೆವರೆಗೂ ಇದನ್ನು ವಿಸ್ತರಿಸ್ಕೋಬೋದು. ಮತ್ತು ಬ್ಯಾಂಕ್ ಲೋನು ಕಡ್ಡಾಯ ಅಲ್ಲ ಅಂತ ಹೇಳಿ ಕೆಲವೊಂದು ರಿಲ್ಯಾಕ್ಸೇಷನನ್ನು ಕೊಟ್ಟ ಒಂದು ಪರಿಣಾಮವಾಗಿ 2014-15 ಸಾಲಲ್ಲಿ ನಾವು ನಮ್ಮ ಜಿಲ್ಲೆಗೆ ಸುಮಾರು 90 ಯೂನಿಟಷ್ಟು ಪ್ರಗತಿಯನ್ನು ಸಾಧನೆಯನ್ನು ಮಾಡಿರ್ತೀವಿ. ಅದೇ ಮುಂದುವರೆದು 2015-16 ಸಾಲಿಗೆ ಈಗ 60 ಯೂನಿಟ್ಗಳು ನಮ್ಮ ಜಿಲ್ಲೆಗೆ ನಿಗದಿಯಾಗಿದ್ದಾವೆ. ಅಂದರೆ 1 ಯೂನಿಟ್ ಅಂದರೆ ಅರ್ಧ ಎಕರೆ. ಆ ಅರ್ಧ ಎಕರೆನಲ್ಲಿ ಪಾಲಿ ಹೌಸರು ಮಾಡ್ಕೋಬೋದು ಅಥವಾ ಶೇಡ್ ನೆಟ್ಟರು ಮಾಡ್ಕೋಬೋದು. ಈಗ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶೇಡ್ ನೆಟ್ ಮಾಡ್ತಕ್ಕಂಥ ರೈತರ ಸಂಖ್ಯೆ ಭಾಳಷ್ಟಾಗಿದೆ. ವಿಶೇಷವಾಗಿ ಹೊಳಲ್ಕೆರೆ, ಹೊಸದುರ್ಗ, ಚಿತ್ರದುರ್ಗ ಮತ್ತು ಹಿರಿಯೂರು ಈ 4 ತಾಲೂಕುಗಳಲ್ಲಿ ಬಹುತೇಕ ಭಾಳ ಸಂಖ್ಯೆಯ ರೈತ ಫಲಾನುಭವಿಗಳ ಆಕಾಂಕ್ಷಿಗಳು ಈ ಒಂದು ಶೇಡ್ ನೆಟ್ಟು ಮತ್ತು ಪಾಲಿ ಹೌಸ್ ಮಾಡ್ಕೊಳ್ಳೋದ ನಿರೀಕ್ಷೆಯಲ್ಲಿ ಇದ್ದಾರೆ. ನೆರಳು ಮನೆಯಲ್ಲಿ ಬೆಳೆಯುವ ಬೆಳೆಗೆ ರೋಗ, ಕೀಟಬಾಧೆ ಕಡಿಮೆ, ಅಲ್ಲದೆ ಕಡಿಮೆ ನೀರಿನಲ್ಲೂ ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯಬಹುದು. ಪಾಲಿ ಹೌಸ್ ಅಥವಾ ಶೇಡ್ ನೆಟ್ ಮಾಡ್ಕೊಳ್ಳೋ ಒಂದು ಜೊತೆಗೆ ಉದ್ದೇಶ ಏನಂದರೆ ನಾವು ಅರ್ಧ ಎಕರೆಯಲ್ಲಿ ಬೆಳೀತಕ್ಕಂಥ ಒಂದು ಬೆಳೆನ ಸುಮಾರು ಆ ಬೆಳೆನ ಏನು ನಾವು ಬೆಳ್ಕೊಂಡು ಅದರಿಂದ ಬರ್ತಕ್ಕಂಥ ಎಕನಾಮಿಕ್ ರಿಟರ್ನ್ಸ್ ಏನಿದೆಯೋ ಅದು ಸುಮಾರು 2 ಎಕರೆ 3 ಎಕರೆಯಲ್ಲಿ ಬೆಳೀತಕ್ಕಂಥ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಏನು ನಾವು ಬೆಳೆಗಳನ್ನು ಅರ್ಧ ಎಕರೆಯಲ್ಲಿ ಬೆಳಿಬೋದು. ಇಲ್ಲಿ ನಮಗೆ ನೀರಿನ ಒಂದು ಸೇವ್ ಆಗುತ್ತೆ ಮತ್ತು ಲೇಬರ್ ರಿಕ್ವೈರ್ಮೆಂಟು ಸೇವ್ ಆಗುತ್ತೆ. ಸಾಕಷ್ಟು ಹಣ ನಮಗೆ ಉಳಿಯುತ್ತೆ, ರೈತರಿಗೆ ಉಳಿಯುತ್ತೆ. ಮತ್ತು ಒಳ್ಳೆಯ ಕ್ವಾಲಿಟಿ ಆಫ್ ಫ್ರೂಟ್ಸು ಅನ್ನು ಪ್ರೊಡಕ್ಷನ್ ಮಾಡ್ಬೋದು. ಅದ್ರ ಜೊತೆಗೆ ರೋಗ ಮತ್ತು ಕೀಟಗಳ ಬಾಧೆಯೂ ಕಡಿಮೆ ಇರುತ್ತೆ. ಹೀಗೆ 10 ಹಲವಾರು ಯೋಜನೆಗಳ ಉದ್ದೇಶ ಇದೆ ಮತ್ತು ಈ ಯೋಜನೆಯಿಂದ ಒಳ್ಳೆಯ ಫಲಪ್ರದ ಇದೆ. ಹಾಗಾಗಿ ಈ ಏನು ಕೃಷಿ ಭಾಗ್ಯ ಯೋಜನೆಯಲ್ಲಿ ಇರ್ತಕ್ಕಂಥ ಒಂದು ಒಟ್ಟಾರೆ ಆರ್ಥಿಕ ಮತ್ತು ಭೌತಿಕ ಗುರಿಗಳನ್ನು ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚಿಗೆ ನೀಡಿದರೆ ನಮ್ಮ ಜಿಲ್ಲೆಯ ರೈತರು ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ. ನಾವು ಸಮೇತ ಕಾಲಕ್ಕೆ ಇವನ್ನ ಗುರಿಯ ಪ್ರಗತಿಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೆರಳು ಮನೆಯಲ್ಲಿ ವೈಜ್ಞಾನಿಕವಾಗಿ ಬೆಳೆದಿರುವುದರಿಂದ ಬೆಳೆ ರೋಗಮುಕ್ತವಾಗಿದ್ದು ಆದಾಯ ಚೆನ್ನಾಗಿದೆ ಎನ್ನುತ್ತಾರೆ ಯೋಜನೆಯ ಫಲಾನುಭವಿ ಚಿತ್ರದುರ್ಗದ ದಂಡಿನ ಕುರುಬಹಟ್ಟಿ ಗ್ರಾಮದ ಮಲ್ಲಣ್ಣ ಅವರು. ನೀರಿನ ಅಭಾವ ಭಾಳ ಇರೋದ್ರಿಂದ ನಮಗೆ 1 ಇಂಚ್ ನೀರಿನಲ್ಲಿ ಇಷ್ಟೆಲ್ಲ ನೆರಳು ಪರದೆ ಮನೆಯಲ್ಲಿ ನಾವು ತೋಟಗಾರಿಕೆ ಬೆಳೆ ಬೆಳಿಬೋದು ಅಂಥೇಳಿ ತೋಟಗಾರಿಕೆ ಅಧಿಕಾರಿಗಳು ಬಂದು ನಮಗೆ ಸಲಹೆ ಕೊಟ್ಟ ಮೇಲೆ ಮತ್ತು ಹನಿ ನೀರಾವರಿ ಇನ್ಲೈನು ಪದ್ಧತಿ ಮಾಡಿಸಿ ಅದಕ್ಕೆ ಮಲ್ಚಿಂಗ್ ಪೇಪರು, ಇನ್ಲೈನು ಮತ್ತು ಅದರಿಂದ ಮಲ್ಚಿಂಗ್ ಪೇಪರ್ನಿಂದ ಭಾಳ ಉತ್ಪನ್ನ ಅಂದರೆ ನೀರಿನ ಪ್ರಮಾಣ ಭಾಳ ಕಡಿಮೆ ನೀರು ತಗೊಳ್ತತೆ. ವಾರಕ್ಕೊಂದು ಸರಿ ಬೇಡ 15 ದಿವಸಕ್ಕೊಂದು ಸರಿ ನೀರು ಬಿಟ್ರೂ ನಡೀತೈತೆ. ಮತ್ತು ಕಳೆ ಭಾಳ ಕಡಿಮೆ ಆಗುತ್ತೆ ಅದರಿಂದ. ಹಂಗಾಗ್ಬಿಟ್ಟು ನಮಗೆ ಭಾಳ ಅನುಕೂಲ ಅಂದರೆ ಭಾಳ ಅನುಕೂಲ ಆಗಿದೆ ಸರ್. ಅದರಿಂದ ಹಂಗಾಗ್ಬಿಟ್ಟು
ನಾವು ಅರ್ಕ ಶರದು ಮತ್ತು ಅರ್ಕಾರಣ ಎರಡೂ ಹಾಕೋಕ್ಕೆ ಅವಕಾಶ ಮಾಡಿ ನಾವು ತಿಂಗಳುಳ್ಳಿ ನಾವು ಬೆಳೆಯೋಕ್ಕಿಂತ ಮುಂಚೆನೇ ಅದಕ್ಕೆ ಅಳವಡಿಸಿದ್ದು ಗೊಬ್ಬರ ಮಣ್ಣು ಒಂದು 10 15 20 30 40 ಲೋಡ್ ಮಣ್ಣು, ಒಂದು 12 ಲೋಡ್ ಗೊಬ್ಬರ ಮತ್ತು ರಸಗೊಬ್ಬರ. ಅವೆಲ್ಲ ರಸಗೊಬ್ಬರ ಕಡಿಮೆ, ಅದರಲ್ಲಿ ಗೊಬ್ಬರ ಮಣ್ಣು ಫಲವತ್ತಾಗಿ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಒಂದು ಎಕರೆನಲ್ಲಿ ಎಲ್ಲ ಬೋದ್ ಹೊಡೆದು ಮತ್ತು ಅವಕ್ಕೆಲ್ಲ ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು, ಮಲ್ಚಿಂಗ್ ಪೇಪರ್ ಫಸ್ಟ್ ಇನ್ಲೈನ್ ಮಾಡಿಬಿಟ್ಟು ಪೈಪ್ಲೈನ್ ಎಲ್ಲ ಮಾಡಿ ಇನ್ಲೈನ್ ಮಾಡಿ ಮಲ್ಚಿಂಗ್ ಬೋದ್ ಹೊಡೆದು ಇನ್ಲೈನ್ ಮಾಡಿ ಆಮೇಲೆ ಮಲ್ಚಿಂಗ್ ಹಾಕಿ ಆಮೇಲೆ ಅದಕ್ಕೆ ಹೋಲ್ ಮಾಡಿ ಆಮೇಲೆ ಮತ್ತೆ ತಿರ್ಗಾ ಬೀಜ ಹಾಕಿಬಿಡ್ಮೇಲೆ ಬೀಜ ಹಾಕಿ ಒಂದು 3 ಸಾರಿ ಅಷ್ಟೇ ಸರ್ ನೀರು ಬಿಟ್ಟಿರೋದು. ಅದಕ್ಕೆ 3 ಸಾರಿ ಅಂದರೆ 15 ದಿವಸಕ್ಕೊಂದು ಸಾರಿ 3 ಸಾರಿ ನೀರು ಬಿಟ್ಟಿದ್ದೀವಿ ಬೀಜ ಹಾಕಿದ ಮೇಲೆ. ಅಷ್ಟೊತ್ತಿಗೆಲ್ಲ ಫಸಲು ನಮಗೊಂದು 40 ರಿಂದ 45 ದಿವಸಕ್ಕೆ ಕಟಾವಿಗೆ ನಾವು ಬೀನ್ಸು ಬಂದುಬಿಡ್ತು ಸರ್. ಬಂದಾದಮೇಲೆ ಒಳ್ಳೆ ಚೆನ್ನಾಗಿ ಇಳುವರಿ, ನಮಗೆ ಒಳ್ಳೆ ಇಳುವರಿ ಬಂತು. ನಾನು 1 ಎಕರೆಯಲ್ಲಿ ನೆಲಪರದ ಮನೆಯಲ್ಲಿ ತಿಂಗಳ ಉರುಳಿ ಸುಮಾರು 1 ಎಕರೆಯಲ್ಲಿ ಒಂದು 9 ರಿಂದ 10 ಟನ್ನು ನಾವು ಬೆಳೆದಿದ್ದೀನಿ. 10 ರಿಂದ 15 ಟನ್ನು ಬೆಳೆದು ಸುಮಾರು ಇನ್ನೂ ಇಳುವರಿ ಬರೋದು. ಈ ಆಕಸ್ಮಿಕವಾಗಿ ಮಳೆ ಬಂದಿರೋದ್ರಿಂದ ಒಂದು 2 ಟನ್ 3 ಟನ್ ಕಡಿಮೆ ಆಯಿತು. ಅಲ್ಲಿಗೆ ಒಂದು 10 15 ಟನ್ನು 16 ಟನ್ ಬರೋ ಲೆಕ್ಕಾಚಾರಕ್ಕೆ ನಾವು ಮಾಡಿದ್ವಿ. ಆದರೆ ಈ ಮೋಡ ವಾತಾವರಣದಿಂದ ಮಳೆ ಜಾಸ್ತಿಯಾಗಿ ಸ್ವಲ್ಪ ಹೂವು ಸ್ವಲ್ಪ ಉದುರಿರೋದ್ರಿಂದ ಒಂದು 14 ರಿಂದ 15 ಟನ್ ಬರೋದ್ರ ಒಂದು 10 ರಿಂದ 12 ಟನ್ ಬಂದಿದೆ. ಈಗ ಕೆ ಜಿ 1 ಕೆ ಜಿಗೆ 35 ರಿಂದ 40 ರೂಪಾಯಿ ನಮಗೆ ರೇಟ್ ಸಿಕ್ಕಿತ್ತು. ಯಶವಂತಪುರ ಮಾರ್ಕೆಟು ಬಿಟ್ಟಿದ್ವಿ ಸರ್. ಅದರಿಂದ ನಮ್ಗೆ ಅನುಕೂಲ ಆಗಿದೆ. ನಮಗೆ ಸುಮಾರು ಈಗ 2 ರಿಂದ 2.5 ಲಕ್ಷ ರೂಪಾಯಿ ಲಾಭ ಆಗಿದೆ. ತೋಟಗಾರಿಕೆ ಇಲಾಖೆಯಿಂದ ಅವರು ಮಾರ್ಗದರ್ಶನ ತಗೊಂಡು ಅವರು ನಮ್ಮನ್ನು ಆ ಕಡೆ ಈ ಕಡೆ ಕೋಲಾರ ಅಲ್ಲಿ ಇಲ್ಲಿ ಎಲ್ಲ ಟೂರ್ ಕರ್ಕೊಂಡೋಗಿ ತೋರಿಸಿ ಕ್ಯಾಪ್ಸಿಕಮ್ ಬೆಳೆಯೋದು, ಹೂವು ಬೆಳೆಯೋದು, ರೋಜ್ ಬೆಳೆಯೋದು ಮತ್ತು ಕೋಲಾರ ಬೇರೆ ಇತರ ಕಡೆಯಿಂದೆಲ್ಲ ಕರ್ಕೊಂಡೋಗಿ ನಮಗೆ ಮಾದರಿಯಾಗಿ ತೋರಿಸಿ ಮಾಡಿದ್ದಾರೆ ಸರ್. ಬೆಳೆಗೆ ಹನಿ ನೀರಾವರಿ ಮತ್ತು ಮಲ್ಚಿಂಗ್ ಬಳಸುವುದರಿಂದ ನೀರು ಹಾಗೂ ವಿದ್ಯುತ್ ಉಳಿತಾಯವಾಗುತ್ತದೆ ಎಂಬುದು ಯೋಜನೆಯ ಫಲಾನುಭವಿ ಚಿಕ್ಕ ಅಬ್ಬಿಗೆರೆ ಸೋಮಶೇಖರ್ ಅವರ ಅನುಭವ. ನಾವು ಈಗ ಫಾಲಿ ಹೌಸ್ನಲ್ಲಿ ನಮ್ಮದು 3 ಎಕರೆ ಜಮೀನು ಐತೆ. ಅದ್ರಾಗ ಒಂದು ಅರ್ಧ ಎಕರೆ 2000 ಸ್ಕ್ವೇರ್ ಮೀಟ್ರ್ ಇದು ಮಾಡಿದ್ವಿ ಫಾಲಿ ಹೌಸು. ಅದ್ರಾಗ ಕ್ಯಾಪ್ಸಿಕಮ್ ಹಾಕ್ಬೇಕು ಅಂತೇಳಿ ದೇವರಾಜ್ ಸರ್ ಅವರು ಎಲ್ಲ ತೋಟಗಾರಿಕೆ ಇಲಾಖೆಯವರು ಭಾಳ ನಮಗೆ ಇದನ್ನು ಮಾಡಿ ಟೂರ್ ಕಳಿಸಿದ್ರು. ಅಲ್ಲಿ ಚಿಕ್ಕಬಳ್ಳಾಪುರ ಅದೆಲ್ಲ ಹೋಗಿ ಟೂರು ಅವರೇ ಕಳಿಸಿದ್ರು. ಅಲ್ಲಿಂದ ಬಂದು ನಾವು ಅವ್ರು ಹೇಳಿದ ಥರ ಮಾಡಿ ಈಗೆಲ್ಲ ಕ್ಯಾಪ್ಸಿಕಮ್ ನಮ್ದು ಈಗ 2.5 ತಿಂಗಳು ನಾಟಿ ಮಾಡಿ ಚೆನ್ನಾಗಿ ಬರುತ್ತೆ. ಇದ್ರಾಗೆ ಡ್ರಿಪ್ಪು ನಾವು ಇದನ್ನು ಮಾಡಿದ್ದೀವಿ ಸರ್. ಇದು ನಾವು ಈಗ 2 ತಿಂಗಳು ನಾಟಿ ಮಾಡಿ 2 ತಿಂಗಳಿಗೆ ಒಂದೊಂದು 10 ನಿಮಿಷದ ಪ್ರಕಾರ ಒಂದು ಟೈಮ್ 10 ನಿಮಿಷ ಕೊಡ್ತೀವಿ. 3 ಟೈಮ್ ಕೊಟ್ಟಿದ್ದೀವಿ ನಾವು ನೀರು ಭಾಳ ಅನುಕೂಲ ಆಗುತ್ತೆ. 15 ದಿವಸ ಆದರೂ ಹಸಿ ಆರಲ್ಲ ಸರ್ ಅದ್ರಾಗೆ. ಈಗ ನೀರು ಕಟ್ತೀವಿ ಅಂದರೆ ನಮಗೆ ಕರೆಂಟು ಅದೆಲ್ಲ ಭಾಳ ಪ್ರಾಬ್ಲಮ್ ಆಗುತ್ತೆ. ಈ ಹನಿ ನೀರಾವರಿಯಿಂದ ನಮಗೆ ಅದು ಒಂದು ಮಲ್ಚಿಂಗ್ ಪೇಪರು ಎಲ್ಲ ಹಾಕಿದ್ವಿ. ಚೆನ್ನಾಗಿ ಒಟ್ಟು ಇಳುವರಿ ಚೆನ್ನಾಗಿ ಬಂದರೆ ಒಳ್ಳೆಯ ಆದಾಯ ಚೆನ್ನಾಗೈತೆ ಅದ್ರಾಗೆ. ಒಂದು 7 ತಿಂಗಳು ಇರುತ್ತದು. 7 ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 4-5 ಲಕ್ಷ ರೂಪಾಯಿ ನಮಗೆ ಪ್ರಾಫಿಟ್ ಅರ್ಧ ಎಕರೆ ಬರುತ್ತೆ ಸರ್. ಹೊರಗಡೆ ಅದೇ ಸಸಿನ ಹೊರಗಡೆ ನೋಡೋಣ ಚೆಕ್ ಮಾಡೋಣ ಅಂತೇಳಿ ಒಂದು 100 ಸಸಿ ಹಾಕಿದ್ವಿ. ಅದು ಈಗ 1 ತಿಂಗಳ ಮೇಲೆ 20 ದಿವಸದ ಬೆಳೆ ಈಗೆಲ್ಲ ಸ್ಟಾರ್ಟ್ ಆಗೈತೆ. ಇದು ಇನ್ನೂ ಹಚ್ಚಿದ ಸಸಿ ಒಂದು ಗೇಣು ಸಸಿ ಹಂಗೈತೆ. ರೋಗ ಫುಲ್ ಐತೆ. ಅದ್ರಾಗೆ ರೋಗ ಇಲ್ಲ ಏನಿಲ್ಲ, ಭಾಳ ಚೆನ್ನಾಗಿ ಬಂದ ಸರ್. ಅದರಲ್ಲಿ ಒಂದು 3,500 ಸಸಿ ನಾಟಿ ಮಾಡಿದೆ ಸರ್. 4.25 ಅಡಿ ದಾಯ ಮಾಡಿ ದಿಂಡೆಳೆದು ಒಳಗೆ ಇದು ಇನ್ಲೈನ್ ಲ್ಯಾಟ್ರಲ್ ಎಳೆದು ಮತ್ತು ಡ್ರಿಪ್ ಮಾಡಿ ಸಸಿ ನಾಟಿ ಮಾಡಿದ್ವಿ. 3,500 ಸಸಿ ಐತೆ ಸರ್. ಒಂದು ಗಿಡಕ್ಕೆ ಏನಿಲ್ಲ ಅಂದರೂ 3 ರಿಂದ 4 kg ಕಾಯಿ ಬರ್ಬೋದು ನಮ್ಮ ನಿರೀಕ್ಷೆಯಂತೆ. ಏನಿಲ್ಲ ಅಂದರೂ ಒಂದು 9 ರಿಂದ 10 ಟನ್ನು ಇಳುವರಿ ಬರ್ಬೋದು ಸರ್ ಒಂದು ಅರ್ಧ ಎಕರೆ. ಒಂದು ತಿಂಗಳಿಗೆ ಒಂದು 30 ರಿಂದ 40 ಸಾವಿರ ರೂಪಾಯಿ ನಮಗೆ ಇದು ಬರುತ್ತೆ. ಇದು ರಿಲಯನ್ಸ್ನವ್ರು ಕೇಳಿದ್ದಾರೆ ಸರ್. ಇದು 30 ರೂಪಾಯಿ kg ಹಂಗೆ ಕೇಳಿದ್ದಾರೆ ನಮಗೆ. ದಾವಣಗೆರೆಗೆ ಮಾರ್ಕೆಟ್ ಐತದು. ಮತ್ತು ಬೆಂಗಳೂರಿಂದಲೂ ಕೇಳಿದ್ದಾರೆ 15 ರಿಂದ 20 kg ಬ್ಯಾಗು 700 ರೂಪಾಯಿ ಪ್ಯಾಕೆಟ್ ಕೇಳಿದ್ದಾರೆ. 15 ದಿವಸದಾಗ ಒಂದು 20 ಪ್ಯಾಕೆಟ್ ಸಿಗುತ್ತದು. ಅಂದರೆ ಒಂದು 15 ದಿವಸಕ್ಕೆ
ವರ್ಷಕ್ಕೆ ಒಂದು 15,000 ರೂಪಾಯಿ, ತಿಂಗಳ ಒಂದು 30,000 ರೂಪಾಯಿ ನಮಗೆ ಬೆನಿಫಿಟ್ ಐತೆ ಸರ್ ಅದ್ರಿಗೆ. ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸಿಕಾಯಿಂದ ನಮ್ಮ ದುರ್ಗ ಬರಗಾಲ ಪೀಡಿತ. ಕರೆಂಟ್ ಬೇರೆ 2 ಗಂಟೆ ಕರೆಂಟ್ ಕೊಡ್ತಾರೆ. ಇದರಲ್ಲಿ ಏನಿಲ್ಲ ಅಂದರೂ ಒಂದು 10 ನಿಮಿಷ, ಅರ್ಧ ಎಕರೆಗೆ 10 ನಿಮಿಷ ಡ್ರಿಪ್ಪು ಕೊಟ್ಟರೆ 15 ದಿವಸ ತನಕ ಹಸಿನೇ ಆರಲ್ಲ ಸರ್. ಈಗ ನಾವು ಬೈಲಾಗೆ ನೀರು ಕಟ್ಟಿದರೆ ಒಂದಿನ ಕಟ್ಟಿದ್ರೆ ಅಲ್ಲೇ 3ನೇ ದಿನದಾಗ ಅಲ್ಲೇ ಆರಿರ್ತದೆ ನೆಲ. ಇದು ಮಲ್ಚಿಂಗ್ ಪೇಪರು ಎಲ್ಲ ಇರೋದ್ರಿಂದ ಅದು ಡ್ರೈ ಆಗಲ್ಲ ಸರ್ ಭೂಮಿ. ಭಾಳ 15 ದಿವಸ ಆದರೂ ತ್ಯಾವಾರಲ್ಲ. ಒಂದು ತಿಂಗಳಿಗೆ 2 ಟೈಮ್ 10 ನಿಮಿಷ, ಅರ್ಧ 20 ಗುಂಟಿಗೆ ಒಂದು 10 ನಿಮಿಷ 2 ಟೈಮ್ ಕೊಟ್ಟರೆ ಸಾಕು ಒಂದು ತಿಂಗಳಿಗೆ. ನೆರಳು ಮನೆಯಲ್ಲಿ ಬೆಳೆಯುವ ಬೆಳೆಗೆ ಕಳೆಗಳು ಮತ್ತು ರೋಗಕೀಟದ ಬಾಧೆ ಕಡಿಮೆ. ಆದ್ದರಿಂದ ಕೃಷಿ ಕಾರ್ಮಿಕರಿಲ್ಲದೆ ಸ್ವತಃ ಎಲ್ಲ ಕೆಲಸಗಳನ್ನು ನಿಭಾಯಿಸಬಹುದೆಂದು ಸಂತಸ ವ್ಯಕ್ತಪಡಿಸುತ್ತಾರೆ ರೈತ ಮಹಿಳೆ ವೀಣಾ ಅವರು. 2.5 ಎಕರೆ ಹೊರಗಡೆ ಮೆಣಸಿನ ಗಿಡ ಹಚ್ಚಿದ್ದೀವಿ. ಒಳಗೆ ಅರ್ಧ ಎಕರೆ ಹಚ್ಚಿದ್ದೀವಿ ಪಾಲೆ ಹೌಸ್ನಾಗೆ. 66,000 ಸೊಸೆ ಹಚ್ಚಿದ್ದೀವಿ. ಇದು ಅದು ಸರ್. ಒಳಗಡೆ ಚೆನ್ನಾಗಿ ಇಳುವರಿ ಕೊಡ್ತೈತೆ. ಚೆನ್ನಾಗಿ ಸೈಜು ಎಲ್ಲ ಚೆನ್ನಾಗಿ ಬರ್ತೈತೆ. ರೋಗ ಕಂಟ್ರೋಲ್ ಮಾಡ್ತೈತಿ. ನೀರಿಗೆ ಅನುಕೂಲ ಆಗುತ್ತೆ. ಎಲ್ಲ ಚೆನ್ನಾಗಾಗುತ್ತೆ ನಮಗಾದ್ರೆ. ಕಳೆ ಬರಲ್ಲ. ಬೀದಿಯಲ್ಲಷ್ಟೇ ಕಳೆ, ಸಾಲನೆ ಬರಲ್ಲ. ಎಲ್ಲ ಚೆನ್ನಾಗಾಗುತ್ತೆ ಆದರೆ ಪಾಲಿ ಹೌಸ್ನಿಂದ ಚೆನ್ನಾಗಾಗುತ್ತೆ. ಎಲ್ಲ ಬೆಳೆನೂ ಬೆಳಿಬೋದು. ಚೆನ್ನಾಗಿ ಬರ್ತೈತೆ. ನಮಗೆ ಅವರಿಂದ ಬಂದಿರೋದ್ರಿಂದ, ಸಹಾಯಧನ ಬಂದಿರೋದ್ರಿಂದ ಉಪಕಾರ ಆಗೈತಿ. ಇಲ್ಲಿದ್ರೆ ನಮಗೆ ಭಾಳ ಕಷ್ಟ ಇತ್ತು. ಖರ್ಚು ಮಾಡಿದ್ವಿ, ಅಲೆಯ ತಗೊಳ್ಳೋದು ಕಷ್ಟ ಇತ್ತು. ಅವ್ರು ಕೊಟ್ಟ ಮೇಲೆ ಚೆನ್ನಾಗಾಗೈತಿ. ಈಗ 2015-16 ಸಾಲಿಗೆ ಬರೀ 60 ನಮಗೆ ಗುರಿ ಇತ್ತು. ನಮಗೆ ಸುಮಾರು 350ಕ್ಕೂ ಅಧಿಕ ಅರ್ಜಿಗಳು ನಮ್ಮ ಜಿಲ್ಲೆಯಲ್ಲಿ ಈಗ ಬಂದಿದ್ದಾವೆ. ಈಗ ನಾವು ಸೀನಿಯರಿಟಿ ಮುಖಾಂತರನ ಕೊಡ್ತಾ ಇದ್ದೀವಿ. ಮತ್ತು ಮುಂದುವರೆದು ಮಾನ್ಯ ನಿರ್ದೇಶಕರು ಕೂಡ ಗಮನಕ್ಕೆ ತಗೊಂಡು ಬಂದು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿಗೆ ಬೇಡಿಕೆ ಇದೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ. ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಫಲಾನುಭವಿಗಳು ಜಾಸ್ತಿ ಇದ್ದಾರೆ. ಎಲ್ಲಿ ಯಾವ ಜಿಲ್ಲೆಯಲ್ಲಿ ಇದು ಹಣ ಖರ್ಚಾಗಿಲ್ಲೋ ಅಂಥ ಜಿಲ್ಲೆಗಳಿಂದ ಹಣವನ್ನು ನಮಗೆ ಕೊಡಿ, ನಮಗೆ ಒಂದು ಆದೇಶವನ್ನು ಕೊಡಿ ಅಂತಂದೇಳಿ ಈಗಾಗಲೇ ಸುಮಾರು ಒಂದು 2 ತಿಂಗಳ ಹಿಂದೆಯೇ ನಾವು ನಿರ್ದೇಶನಾಲಯಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಇನ್ನೇನು ಅದು ಬರೋ ನಿರೀಕ್ಷೆ ಇದೆ. ಆದರೂ ಅವರು ಕೊಡ್ತಕ್ಕಂಥ ಒಂದು ಏನು ಘಟಕಗಳಿದ್ದಾವೆ ಅವು ಕೂಡ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ನಿರ್ದೇಶಕರು ಮಾನ್ಯ ಕೃಷಿ ನಿರ್ದೇಶಕರ ಜೊತೆ ಚರ್ಚೆ ಮಾಡಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಒಂದು ಹೆಚ್ಚಿನ ಒಂದು ಪಾಲಿ ಹೌಸ್ ಸಹಿತ ಕಾರ್ಯಕ್ರಮದಲ್ಲಿ ಏನಿದ್ದಾವೆ ಯೂನಿಟ್ಗಳನ್ನು ತರಿಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ನಮಗೆ ಕೃಷಿ ಭಾಗ್ಯದಲ್ಲಿ ನಮಗೆ ನೆರಳು ಪರದೆ ಮನೆ ಕೊಟ್ಟಿರೋದ್ರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಒಳ್ಳೆ ಸ್ವಲ್ಪ ನೀರಿರೋದ್ರಿಂದ ಮಾಡ್ಕೇಳ್ರಿ ಅಂತೇಳಿ ಬಂದು ಉತ್ತೇಜನ ಕೊಟ್ಟು ತೋಟಗಾರಿಕೆ ಇಲಾಖೆಯಿಂದ ನಮಗೆ ಭಾಳ ಲಾಭ ಪಡ್ಕೊಂಡಿದ್ದೀವಿ. ಇನ್ಮೇಲೆ ಮುಂದೆ ನಾವು ಅದನ್ನೇ ಅಳವಡಿಸ್ಕೊಂಡು ಅದೇ ರೀತಿ ಸಾಹೇಬ್ರುಗಳ ಅವ್ರ ಮಾರ್ಗದರ್ಶನದಿಂದ ನಾವು ಇದು ಮಾಡ್ತಾಯಿದ್ದೀವಿ. ಯಾಕಂದರೆ ಮುಂದೆ ರೋಜ್ ಹಾಕ್ಬೇಕಂತ ಇದ್ವಿ. ಬಟನ್ ರೋಜ್ ಹಾಕಿ ನಾವು ಮುಂದೆ ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಮಾಡ್ಬೇಕಂತ ಇದ್ದೀವಿ. ಹಾಗಾಗಿ ಅವರು ಮಾಹಿತಿ ತಗೊಂಡು ರೋಜ್ ಬೆಳಿಬೇಕಂತ ಈಗ ಮುಂದೆ ಮಾಡ್ತಾಯಿದ್ವಿ ಕೃಷಿ ಭಾಗ್ಯ ಅಡಿಯಲ್ಲಿ. ಇದರಿಂದ ನಮಗೆ ರೈತರಿಗೆ ಭಾಳ ಅನುಕೂಲ ಐತೆ ಸರ್. ಇದು ಕೃಷಿ ಭಾಗ್ಯ ಯೋಜನೆ ಅಡಿ ನಾವು 2015-16ನೇ ಸಾಲಿನಾಗೆ ನಾವು ಸಾಹೇಬ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರೆಲ್ಲ ನಮಗೆ ಮಾಹಿತಿ ಹೇಳಿ ಇದನ್ನು ಮಾಡಿದ್ದಾರೆ. ಸಹಾಯಧನ 8.5 ಲಕ್ಷ 2,000 ಸ್ಕ್ವೇರ್ ಮೀಟ್ರಿಗೆ 8.5 ಲಕ್ಷ ಕೊಟ್ಟಿದ್ದಾರೆ. ನಮಗೆ ಭಾಳ ಅನುಕೂಲ ಆಗೈತೆ. ನಾವೇ ಅಂದರೂ ಮಾಡೋಕ್ಕಾಗಲ್ಲ. ಈ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಭಾಳ ಅನುಕೂಲ ಆಗೈತೆ. ಆಸಕ್ತ ರೈತ ಬಾಂಧವರು ಸರ್ಕಾರದ ಯೋಜನೆಯ ಲಾಭವನ್ನು ಪಡೆದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಅಲ್ಲದೆ ಅಲ್ಪ ಭೂಮಿಯಲ್ಲಿ ಸ್ವತಃ ಬೆಳೆಯನ್ನು ನಿಭಾಯಿಸಿ ಕೃಷಿ ಕಾರ್ಮಿಕರ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳಬಹುದಾಗಿದೆ.